ನಂತರ ಭವಾನಿ ರೇವಣ್ಣ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿತು. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ಕೋರ್ಟ್ ವಜಾ ಮಾಡಿದೆ. ಭವಾನಿ ರೇವಣ್ಣಗೆ ಈ ಮೂಲಕ ಕೋರ್ಟ್ ವೇಗ್ ಶಾಕ್ ಅನ್ನು ಕೊಟ್ಟಿದೆ. ಇವತ್ತು ಭವಾನಿ ರೇವಣ್ಣ ಅವರಿಗೆ ಜೈಲ ಅಥವಾ ಬೇಲ ಅನ್ನುವಂತಹದ್ದಿತ್ತು. ಈಗ ಭವಾನಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು, ಆದ್ರೆ ಕೋರ್ಟ್ ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ರು ಭವಾನಿ ರೇವಣ್ಣ. ಪಾಪ ಫುಲ್ ಟೆನ್ಷನ್ ಅಲ್ಲಿದ್ರು. ಅಕಸ್ಮಾತ್ ಏನಾದ್ರೂ ಜಾಮೀನು ವಜಾ ಆದ್ರೆ ಪೊಲೀಸ್ ಕಸ್ಟಡಿಗೆ ಹೋಗ್ಬೇಕಾಗುತ್ತಲ್ಲ ಅನ್ನುವಂತಹ ಟೆನ್ಷನ್ ಅಲ್ಲಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಬೇಲ್ ಸಿಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ರು. ಅವರ ನಿರೀಕ್ಷೆ ಈಗ ಹುಸಿಯಾಗಿದೆ. ಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಕೆಆರ್ ನಗರ ಠಾಣೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿತ್ತು. ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ರು ಈ ಮೂಲಕ ಭವಾನಿ ರೇವಣ್ಣ. ಈಗ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಭವಾನಿಗೆ ಸಂಕಷ್ಟ ಎದುರಾಗಿದೆ. ಮತ್ತೊಂದ್ ಕಡೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿತ್ತು. ಈಗ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. ಮತ್ತೊಂದ್ ಕಡೆ ಅವರ ತಾಯಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ಈಗ ಕಾನೂನಿನ ಸಂಕಷ್ಟ ಎದುರಾಗಿದೆ. ಇದರಿಂದ ಯಾವ ರೀತಿ ಪಾರ್ ಆಗ್ತಾರೆ, ಅಥವಾ ಮುಂದಿನ ರಾಜಕೀಯ ಭವಿಷ್ಯ ಏನು, ಅಥವಾ ಎಷ್ಟು ದಿನಗಳ ಕಾಲ ಈಗ ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ತಾರೆ, ಭವಾನಿ ರೇವಣ್ಣ ಅವರನ್ನ ಎಲ್ಲಿ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ವಜಾ ಆಗಿದೆ. ಎಲ್ಲೋ ಪಾಪ ನಿರೀಕ್ಷೆ ಇತ್ತು ಭವಾನಿ ರೇವಣ್ಣ ಅವರಿಗೆ. ಸೊ ನಾನು ಏನು ತಪ್ಪು ಮಾಡಿಲ್ಲ, ನನಗೆ ಬೇಲ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಬಟ್ ಈಗ ಅವರ ನಿರೀಕ್ಷೆ ಹುಸಿಯಾಗಿರುವಂಥದ್ದು. ಹೇಗೋ ಈಗ 1 ವಾರಗಳ ಕಾಲ ರೇವಣ್ಣ ಅವರು ಒಂದು ಅಧಿಕಾರಿಗಳ ಕಸ್ಟಡಿಯಲ್ಲಿದ್ರು. ಅದಾದ ಮೇಲೆ ಅವರಿಗೆ ಬೇಲ್ ಸಿಕ್ತು. ಬಟ್ ಈಗ ನಿರೀಕ್ಷಣಾ ಅರ್ಜಿ ಜಾಮೀನು ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ವಜಾ ಆಗಿದೆ. ಮತ್ತೊಮ್ಮೆ ಈಗ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ. ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ? ಹಾಗಿದ್ರೆ ಅರೆಸ್ಟ್ ಆದ್ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ? ಈ ಮೂಲಕ ಅಧಿಕಾರಿಗಳು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ? ಈಗ ಭವಾನಿ ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈಗ ಏನೇ ವಾದ ಪ್ರತಿವಾದವನ್ನ ಮಾಡಿದ್ರು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಆರ್ಯ, ಎಲ್ಲೋ ಒಂದ್ ಕಡೆ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷೆ ಇತ್ತು ನನಗೆ ಬೇಲ್ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಈಗ ಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಹಾಗಿದ್ರೆ ಮುಂದಿನ ಅಧಿಕಾರಿಗಳ ನಡೆ ಏನು? ಹಾಗೆ ಭವಾನಿ ರೇವಣ್ಣ ಅವರಿಗೆ ಈ ಮೂಲಕ ದೊಡ್ಡ ಸಂಕಷ್ಟವೇ ಎದುರಾದಂತಾಗ್ಲಿಲ್ವಾ? ಚೈತ್ರ, ಕೆಆರ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ ಈಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಆದೇಶವನ್ನು ಕೂಡ ಅಷ್ಟೇ ಕಾಯ್ದಿರಿಸಿತ್ತು. ಸಂಜೆವರೆಗೂ ಕೂಡ ಅಷ್ಟೇ ಭವಾನಿ ರೇವಣ್ಣಗೆ ಒಂದ್ ರೀತಿ ರಿಲೀಫ್ ಇತ್ತು. ಯಾಕಂದ್ರೆ ಬಹುತೇಕ ನಿರೀಕ್ಷಣಾ ಜಾಮೀನು ನನಗೆ ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ಈಗ ನ್ಯಾಯಾಧೀಶರು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಈ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣಗೆ ಈಗ ಟೆನ್ಷನ್ ಕೂಡ ಶುರುವಾಗಿದೆ. ಟೆನ್ಷನ್ ಏನಕ್ಕಪ್ಪ ಅಂತಂದ್ರೆ
SIT ಅಧಿಕಾರಿಗಳು ನಾಳೆ ಬೆಳಿಗ್ಗೆ ವಿಚಾರಣೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತಹದ್ದು. ಖುದ್ದು ನಿಮ್ಮ ಮನೆಗೆ ಬಂದು ವಿಚಾರಣೆಯನ್ನ ಮಾಡ್ತೀವಿ ಅಂತಾನು ಕೂಡ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಆ ನೋಟಿಸ್ ನಲ್ಲಿ ಮತ್ತೊಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ, ನೀವು ಎಲ್ಲೂ ಕೂಡ ಹೋಗಬೇಡಿ, ಯಾಕಂದ್ರೆ ನೀವು ಒಂದು ಲಿಖಿತವಾಗಿ ಒಂದು SITಗೆ ಬರೆದಿರುವಂತಹ ಪತ್ರದಲ್ಲಿ ನಾನು ಎಲ್ಲಿಯೂ ನಾಪತ್ತೆ ಆಗಿಲ್ಲ, ನಮ್ಮದೇ ಮನೆಯಲ್ಲಿದ್ದೀನಿ ಅಂತ ನೀವು ಹೇಳಿದ್ರೆ, ನಿಮ್ಮದೇ ಮನೆಗೆ ನಾವೇ ಬರ್ತೀವಿ, ನೀವು ವಿಚಾರಣೆಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ. ಆ ನೋಟಿಸ್ ನ ಅನ್ವಯವಾಗಿ ಏನಾದ್ರೂ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಾಸನದಲ್ಲಿರುವಂತಹ ಹೊಳೆನರಸೀಪುರದ ಭವಾನಿ ರೇವಣ್ಣ ಅವರ ಮನೆಗೆ ವಿಚಾರಣೆಗೆ ಹೋದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಹೆಚ್ಚಾಗಿದೆ. ಯಾಕಂದ್ರೆ ಕಿಡ್ನಾಪ್ ಕೇಸನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಮೊನ್ನೆ ಕೋರ್ಟ್ ನಲ್ಲಿ ವಾದ ಮತ್ತು ಪ್ರತಿವಾದ ಆಗ್ತಿದ್ದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ SIT ಪರ ವಕೀಲರು ಕೋರ್ಟ್ ನ ಗಮನಕ್ಕೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಭವಾನಿ ರೇವಣ್ಣ ಅವರು ಯಾವ ರೀತಿಯಾಗಿ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ, ಜೊತೆಗೆ ಒಂದಷ್ಟು ಆಡಿಯೋ ಕ್ಲಿಪ್ ಗಳನ್ನು ಕೂಡ ಅಷ್ಟೇ ಜಡ್ಜಿಗೆ ಕೊಟ್ಟಿದ್ರು. ಭವಾನಿ ಅಕ್ಕ ಅವರು ಹೇಳಿದ್ರು, ಅದರಂತೆ ನಾವು ಕರ್ಕೊಂಡು ಬರ್ತಾ ಇದೀವಿ, ಭವಾನಿ ಅಕ್ಕ ಹೇಳ್ದಂಗೆ ನಾವು ಹೇಳಿದಂತಹ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬರ್ತಾ ಇದ್ದೀವಿ ಅಂತಾನು ಕೂಡ ಹೇಳಿದ್ರು. ಜೊತೆಗೆ ಸಂತ್ರಸ್ತ ಮಹಿಳೆಯನ್ನ ಹೆದರಿಸಿದರೆ, ಬೆದರಿಕೆಯನ್ನ ಹಾಕಿದರೆ, ಇದೇ ರೀತಿಯಾಗಿ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಭವಾನಿ ರೇವಣ್ಣ ಅವರು ಹೆದರಿಸಿದ್ದಾರೆ ಮತ್ತು ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ SIT ಪರ ವಕೀಲರು ಕೋರ್ಟ್ ನ ಜಡ್ಜ್ ಗಮನಕ್ಕೆ ತಂದಿದ್ರು. ಸದ್ಯಕ್ಕೆ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ರು. ಆಲಿಸಿದಂತಹ ಬಳಿಕ ಇವತ್ತು ಆದೇಶವನ್ನು ಕೂಡ ಕಾಯ್ದಿರಿಸಿದ್ದು, ಸದ್ಯಕ್ಕೆ ಆದೇಶದಲ್ಲಿ ಜಾಮೀನಿನ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಅಂತ. ಈಗ ವಜಾ ಆದಂತ ಬೆನ್ನಲೆಯಲ್ಲಿ ಭವಾನಿ ರೇವಣ್ಣ ಅವರ ಮುಂದಿನ ನಡೆ ಏನು ಅನ್ನೋಂಥದ್ದು ಕೂಡ ಸಾಕಷ್ಟು ಆಶ್ಚರ್ಯಕ್ಕೆ ಒಳಗಾಗಿರುವಂತದ್ದು. ಯಾಕಂದ್ರೆ ಭವಾನಿ ರೇವಣ್ಣ ಏನಾದ್ರೂ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಬಹುತೇಕ ಅರೆಸ್ಟ್ ಮಾಡ್ತಾರೆ. ಒಂದು ವೇಳೆ ತನಿಖೆ ಮಾಡುವಂತಹದ್ದು ಬೇಡ, ಅದು ಕಸ್ಟೋಡಿಯಲ್ ಆಗಿ ಇಟ್ಕೊಂಡು ನಾವು ತನಿಖೆಯನ್ನ ಮಾಡೋಣ ಅಂತ SIT ಅಧಿಕಾರಿಗಳು ಏನಾದ್ರೂ ಸಿದ್ಧತೆ ಮಾಡ್ಕೊಂಡ್ರೆ ಅರೆಸ್ಟ್ ಕೂಡ ಮಾಡಬಹುದು. ಯಾಕಂದ್ರೆ SIT ಪರ ವಕೀಲರು 2 ದಿನಗಳ ಹಿಂದೆ ನ್ಯಾಯಾಲಯದಲ್ಲಿ ವಾದವನ್ನ ಮಾಡಿದಂತ ಸಂದರ್ಭದಲ್ಲಿ ಕೇಳಿದ್ದು, ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ಗೆ ನಮಗೆ ಭವಾನಿಯವರನ್ನ ಕೊಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಅಂತಂದ್ರೆ ಪೊಲೀಸರ ಕಸ್ಟಡಿಗೆ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅದೇನಾದ್ರೂ ಮನವಿ ಅಂತ ಏನಾದ್ರೂ SIT ಅಧಿಕಾರಿಗಳು ಮುಂದೆ ಒಂದು ನಡೆಯನ್ನ ಅನುಸರಿಸಿದ್ರೆ ಬಹುತೇಕ ಭವಾನಿ ರೇವಣ್ಣ ಅವರನ್ನು ಕೂಡ ಅಷ್ಟೇ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನ ಮಾಡುವಂತದ್ದು ಖಚಿತ ಆಗುತ್ತೆ. ಸದ್ಯ SIT ಅಧಿಕಾರಿಗಳು ನಾಳೆ ಯಾವ ರೀತಿ ಅಂತ ನಿರ್ಧಾರ ತೆಗೆದುಕೊಳ್ಳಿ ಅಂತ ನೋಡ್ಬೇಕು. ಯಾಕಂದ್ರೆ ನಾಳೆ ಅನ್ನೋದಕ್ಕಿಂತನೂ ಈಗ ನಿರೀಕ್ಷಣಾ ಜಾಮೀನ ಅರ್ಜಿ ಈಗ ವಜಾ ಆಗಿರುವ ಬೆನ್ನಲೆಯಲ್ಲಿ ಈಗಲೂ ಕೂಡ ಅವರನ್ನು ಅರೆಸ್ಟ್ ಮಾಡಬಹುದು. ಆ ಒಂದು ಅಧಿಕಾರ SIT ತನಿಖಾಧಿಕಾರಿಗಳಿಗಿದೆ. ಆದ್ರೆ SIT ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಟೆಪ್ ತಗೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ನಾವು ಕಾದು ನೋಡಬೇಕಾಗಿದೆ. ಚೈತ್ರ, ಈಗ SIT ಅಧಿಕಾರಿಗಳು ಹೊಳೆನರಸೀಪುರದ ಅವರ ನಿವಾಸದಲ್ಲೇ ತನಿಖೆಯನ್ನ ಮಾಡಿದ್ರು ಅನ್ನೋದೇ ಆಯ್ತು ಅಂತಂದ್ರೆ, ಈಗ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಸಮಂಜಸ ಅಲ್ಲದೇ ಇದ್ದಲ್ಲಿ ಅಲ್ಲೇ ಅರೆಸ್ಟ್ ಮಾಡ್ತಾರಾ, ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಾ, ಇಂತಿಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳುವಂತಹ ಸಾಧ್ಯತೆಗಳು ಇದೆಯಾ? ಚೈತ್ರ, ನಾಳೆ ಏನೋ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಏನಾದ್ರೂ ಹಾಸನಕ್ಕೆ ಹೋಗಿ ಅವರದ್ದೇ ಮನೆಯಲ್ಲಿ ಏನಾದ್ರೂ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ತನಿಖೆಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೋ ತನಿಖೆಯ ಭಾಗವಾಗಿ ಅವರು ಉತ್ತರ ಕೊಟ್ರೆ ಅದನ್ನ ನೋಟ್ ಮಾಡ್ಕೊಳ್ತಾರೆ. ಒಂದು ವೇಳೆ ಏನಾದ್ರೂ ತನಿಖೆಯ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಈ ಒಂದು ಪ್ರಕರಣದ ಆರೋಪಿಗಳಿಗೂ ನನಗೆ ಸಂಬಂಧ ಇಲ್ಲ ಅನ್ನಂತ ಪಕ್ಷದಲ್ಲಿ ತನಿಖೆಯ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಇವರು ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ಬಂಧನ ಮಾಡುವಂತಹ ಅಧಿಕಾರ ತನಿಖಾಧಿಕಾರಿಗಿರುತ್ತೆ. ಆ ಒಂದು ಟೈಮ್ನಲ್ಲಿ ತನಿಖಾಧಿ ಅರೆಸ್ಟ್ ಕೂಡ ಮಾಡಬಹುದು. ಅರೆಸ್ಟ್ ಮಾಡಿಕೊಂಡು ನೇರವಾಗಿ ಅವರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಇಂತಹ ಒಂದು ಪ್ರಕರಣದಲ್ಲಿ ಇವರಿಗೆ ನಮಗೆ ತನಿಖೆಗೆ ಬೇಕಾಗಿತ್ತು, ನಾವು ನೋಟಿಸ್ ಅನ್ನ ಮಾಡಿದ್ವಿ, ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇವರು ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನ ಮಾಡಿಲ್ಲ, ಜೊತೆಗೆ ನಮಗೆ ತನಿಖೆಯ ಭಾಗವಾಗಿ ಇವರನ್ನ ನಾವು ಬಂಧನ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡು ಇಂಟ್ರಾಗೇಷನ್ ಮಾಡುವಂತಹ ಒಂದು ಅವಕಾಶವನ್ನು ನಮಗೆ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಅಷ್ಟೇ ಕೋರ್ಟ್ಗೆ ಮಾಡ್ಕೊಂತಾರೆ. ಈ ಒಂದು ಸಂದರ್ಭದಲ್ಲಿ ಬೇರೆ ದಾರಿ ಇರೋದಿಲ್ಲ. ಬಹುತೇಕ ಕೋರ್ಟ್ ಕೂಡ ಅಷ್ಟೇ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ತನಿಖೆಯ ಭಾಗ ಅಂತ ಬಂದಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಆರೋಪಿ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅನ್ನಂತ ಪಕ್ಷದಲ್ಲಿ ತನಿಖಾಧಿಕಾರಿಗಳ ಕಸ್ಟಡಿಗೆ ನೀಡುವಂತದ್ದು ಬಹುತೇಕ ಪ್ರಕರಣದಲ್ಲಿ ನಾವು ನೋಡಿದೀವಿ. ಅದರಂತೆ ಏನಾದ್ರೂ ನಾಳೆ ಭವಾನಿ ರೇವಣ್ಣ ತನಿಖೆಗೆ ಸಹಕರಿಸಿಲ್ಲ ಅನ್ನಂತ ಪಕ್ಷದಲ್ಲಿ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ತದನಂತರ ಕಸ್ಟಡಿಗೆ ಪಡ್ಕೊಂಡು ಇಂಟ್ರಾಗೇಷನ್ ಮಾಡೋದು ಒಂದು ತನಿಖೆಯ ಭಾಗ. ಮತ್ತೊಂದು ತನಿಖೆಯ ಭಾಗ ಏನು ಅಂತಂದ್ರೆ ಭವಾನಿ ರೇವಣ್ಣ ಈ ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅಂತ ಹೇಳ್ಬಿಟ್ಟು
ನಾಪತ್ತೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಒಂದು ವೇಳೆ ಆಕೆ ಏನಾದ್ರೂ ಸಿಕ್ಕಿದಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ತನ್ನ ಪತಿಯನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ನಲ್ಲಿ ಕೇವಲ ಇಬ್ಬರ ಹೆಸರು ಮಾತ್ರ ಉಲ್ಲೇಖ ಆಗಿದ್ದು, ಆದ್ರೆ ಆ ಒಂದು ಪ್ರಕರಣದಲ್ಲಿ ಬಂಧನದ ಸಂಖ್ಯೆ ಇವತ್ತು 7ಕ್ಕೇರಿ ಇರುವಂತಹದ್ದು. ಆ ಒಂದು ನಿಟ್ಟಿನಲ್ಲಿ ಭವಾನಿ ರೇವಣ್ಣ ನನ್ನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಬಹುತೇಕ ನಾಪತ್ತೆ ಆದ್ರೂ ಆಶ್ಚರ್ಯ ಇಲ್ಲ. ಈಗ ಒಂದು ವೇಳೆ ನಾಪತ್ತೆ ಆದ್ರೂ ಅಂತ ಅನ್ಕೊಳ್ಳಿ, ನಾಳೆ ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ 10:10ವರೆಗೆ ಅವ್ರ ಮನೆ ಹತ್ರ ಹೋಗ್ತಾರೆ SIT ಅಧಿಕಾರಿಗಳು. ಮನೆಯಲ್ಲಿ ಭವಾನಿ ರೇವಣ್ಣ ಇಲ್ಲ, ನಾಪತ್ತೆಯಾಗಿದ್ದಾರೆ, ತನಿಖೆಗೆ ಸಹಕಾರ ಕೊಡದೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಂದ ಪಕ್ಷದಲ್ಲಿ ಖಂಡಿತವಾಗಿಯೂ SIT ಅಧಿಕಾರಿಗಳು ಭವಾನಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡುವಂತಹದ್ದು ಬಹುತೇಕ ಕನ್ಫರ್ಮ್ ಆಗಿರುತ್ತೆ. ಒಂದು ವೇಳೆ ನಾಳೆವರೆಗೂ ಬೇಡ, ನಮ್ಗೆ ಈಗಲೇ ಅವ್ರ ವಿಚಾರಣೆಗೆ ಬೇಕಾಗಿತ್ತು ಅನ್ನೋ ಪಕ್ಷದಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ಬಹುತೇಕ ಹೆಚ್ಚಾಗಿರುತ್ತೆ. ಚೈತ್ರ, ಮಂಜುನಾಥ್, ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಆಗಿದೆ. ಆದ್ರೆ ಭವಾನಿ ರೇವಣ್ಣ ಅವರು ವಕೀಲರ ಮೂಲಕ ಏನಾದ್ರೂ ಬೇರೆ ಕಾನೂನು ಪ್ರಕ್ರಿಯೆಯನ್ನ ಅನುಸರಿಸುವಂತಹ ಸಾಧ್ಯತೆಗಳು ಏನಾದ್ರೂ ಇದೆಯಾ? ಆ ಮಾರ್ಗಗಳು ಏನಾದ್ರೂ ಲಭ್ಯ ಇದೆಯಾ ಈ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ? ಖಂಡಿತವಾಗ್ಲು. ಯಾಕಂದ್ರೆ ಒಂದು ಲೋಯರ್ ಕೋರ್ಟ್ ನಲ್ಲಿ ಯಾವುದೇ ಒಂದು ಜಾಮೀನಿನ ಅರ್ಜಿ ವಜಾ ಆಯಿತು ಅಂತಂದ್ರೆ IR ಕೋರ್ಟ್ಗೆ ಹೋಗ್ಬೋದು. ಅಂದ್ರೆ ಈಗ ಇವರು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ACMM ನ್ಯಾಯಾಲಯದಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರೆ ಬಹುತೇಕ ಹೈಕೋರ್ಟ್ಗೂ ಕೂಡ ಒಂದು ಆಪ್ಷನ್ ಇರುತ್ತೆ. ಈಗ ಅರೆಸ್ಟ್ ಆಗಿದ್ದಾಗ ರೆಗ್ಯುಲರ್ ಬೇಲ್ಗೆ ಮಾತ್ರ ಅವಕಾಶ ಇರುವಂತದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನಿಗೆ ಮಾತ್ರ ಒಂದು ಅರ್ಜಿಯನ್ನು ಹಾಕೊಳ್ಬಹುದು. ಸದ್ಯಕ್ಕೆ ಈಗಾಗಲೇ ACMM ಕೋರ್ಟ್ ನಲ್ಲಿ ಆ ಜಾಮೀನಿನ ಅರ್ಜಿ ವಜಾ ಆಗಿರುವಂತಹ ಕಾರಣಕ್ಕೋಸ್ಕರ ಮತ್ತೆ ಅದೇ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ ಬರೋದಿಲ್ಲ. ಒಂದ್ ವೇಳೆ ಮತ್ತೆ ನಾನು ಅಂದ್ರೆ ಕಾನೂನಿನ ಪ್ರಕಾರವಾಗಿ ಹೋಗ್ತೀನಿ ಅನ್ನಂತ ಪಕ್ಷದಲ್ಲಿ IR ಕೋರ್ಟ್ ಯಾವ್ದಿರುತ್ತೆ, ಈಗ ACMM ಅಲ್ಲಿ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕೊಳ್ಬಹುದು. ಅಂದ್ರೆ ಇಂತಹ ಪ್ರಕರಣದಲ್ಲಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ತನಿಖೆಗೆ ನಾವು ಸಹಕಾರವನ್ನು ಕೂಡ ಕೊಡ್ತೀವಿ, ಆದ್ರೆ ಬಂಧನ ಮಾಡುವುದರಿಂದ ಅದರಿಂದ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಬಂಧನದಿಂದ ರಕ್ಷಣೆ ಕೋರಿ ಒಂದು ಅರ್ಜಿಯನ್ನು ಹಾಕೊಳ್ಬಹುದು, ನಿರೀಕ್ಷಣಾ ಜಾಮೀನನ್ನ ಕೋರಬಹುದು. ಆದ್ರೆ ಈಗ ಈ ACMM ಕೋರ್ಟ್ ನಲ್ಲಿ ರಿಜೆಕ್ಟ್ ಆಗಿರುವಂತಹ ಕಾರಣಕ್ಕೋಸ್ಕರ ಅವರು IR ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಆದ್ರೆ ಈಗ ಕೋರ್ಟ್ ಟೈಮ್ ಕಂಪ್ಲೀಟ್ ಆಗಿದೆ, ಕೋರ್ಟ್ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ನಾಳೆ ಬೆಳಿಗ್ಗೆ 10:30 ಟೈಮ್ಗೆ ಅವರು ಒಂದು ನಿರೀಕ್ಷಣಾ ಜಾಮೀನನ್ನ ಮೊರೆ ಹೋಗುವ ಸಾಧ್ಯತೆ ಇದೆ. ಅದು ಕೂಡ ಅಷ್ಟೇ IR ಕೋರ್ಟ್ಗೆ ಹೋಗ್ಬೇಕಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕಾಗಿದೆ. ಒಂದ್ ವೇಳೆ ಅವ್ರು ನಿರೀಕ್ಷಣಾ ಜಾಮೀನ್ಗಲ್ಲಿ ಅಪ್ಲೈ ಮಾಡೋದ್ರೊಳಗಡೆ ಇವರೇನಾದ್ರೂ ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಅಥವಾ ಅಲ್ಲಿ ನಿರೀಕ್ಷಣಾ ಜಾಮೀನು ನಾಳೆ ಬೆಳಿಗ್ಗೆ 10:00ವರೆಗೆ ಇವರು ಅಪ್ಲೈ ಮಾಡಿದಾಗ ನಿರೀಕ್ಷಣಾ ಜಾಮೀನ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಏನಾದ್ರೂ ಆರೋಪಿಯನ್ನು ಅರೆಸ್ಟ್ ಮಾಡ್ತು ಅಂತಂದ್ರೆ ಆ ನಿರೀಕ್ಷಣಾ ಜಾಮೀನ ಅರ್ಜಿ ಅಲ್ಲೇ ಕ್ಲೋಸ್ ಆಗುತ್ತೆ. ಅಂದ್ರೆ ಅದು ನೆಕ್ಸ್ಟ್ ಮಾನ್ಯತೆಗೆ ಬರೋದಿಲ್ಲ. ಯಾಕಂದ್ರೆ ಆರೋಪಿ ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಮಾತ್ರ ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಮಾಡ್ಕೊಳ್ಬಹುದು. ಒಂದ್ ವೇಳೆ ಆರೋಪಿ ಅರೆಸ್ಟ್ ಆದ್ರು ಅನ್ನಂತ ಪಕ್ಷದಲ್ಲಿ ಮತ್ತೆ ಅವರು ನಾರ್ಮಲ್ ಬೇಲ್ಗೆ ಹಾಕೊಳ್ಬೇಕಾಗುತ್ತೆ, ಅಂದ್ರೆ ರೆಗ್ಯುಲರ್ ಬೇಲ್ಗೆ ಹಾಕೊಳ್ಬೇಕಾಗುತ್ತೆ. ಆ ರೆಗ್ಯುಲರ್ ಬೇಲ್ಗೆ ಮತ್ತೆ ಲೋಯರ್ ಕೋರ್ಟ್ಗೆ ಹಾಕೊಳ್ಬೇಕಾಗುತ್ತೆ, ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೊಂಡ್ರು ಕೂಡ ಅಷ್ಟೇ ತನಿಖಾಧಿಕಾರಿಗಳು ಆರೋಪಿಯನ್ನ ತಮ್ಮ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡಿದಂತ ಸಂದರ್ಭದಲ್ಲಿ ಒಂದ್ ವೇಳೆ ಏನಾದ್ರೂ ಜಡ್ಜ್ ತಮ್ಮ ಕಸ್ಟಡಿಗೆ ಒಂದು 2 ದಿನನೋ 3 ದಿನನೋ ಕೊಟ್ಟಂತ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲ್ಗೆ ಹಾಕೊಂಡಿದ್ರು ಕೂಡ ಅಷ್ಟೇ ಬೇಲ್ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಆರೋಪಿ ಪೊಲೀಸರ ಕಸ್ಟಡಿಯಲ್ಲಿದ್ದಂತ ಸಂದರ್ಭದಲ್ಲಿ ಜಾಮೀನು ಕೊಡೋಕೆ ಬರೋದಿಲ್ಲ. ಬದಲಾಗಿ ಅವರು ಆ ಕಸ್ಟಡಿ ಅವಧಿ ಮುಕ್ತಾಯ ಆದಂತಹ ಬಳಿಕ ಜಾಮೀನ್ಗೆ ಹಾಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ರೇವಣ್ಣ ಅವರ ಪ್ರಕರಣದಲ್ಲೂ ಕೂಡ ಅಷ್ಟೇ, ಇದೇ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಂತ ಟೈಮ್ನಲ್ಲಿ ಬೇಲ್ಗೆ ಹಾಕೊಂಡಿದ್ರು ಕೂಡ ಅಷ್ಟೇ ಅದು ಮುಂದೂಡ್ತಾ ಹೋಗಿತ್ತು. ಯಾವಾಗ ರೇವಣ್ಣನನ್ನ ಪರಪ್ನ ಅಗ್ರಹಾರ ಜೈಲ್ಗೆ ಬಿಡ್ತಾರೆ, ಬಿಟ್ಟಂತಹ ಬಳಿಕ ಈ ಒಂದು ಬೇಲ್ನ ಪಿಟಿಷನ್ ಅನ್ನ ಮೂವ್ ಮಾಡಿಕೊಂಡು ಬೇಲ್ ತಗೊಂಡು ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿಯಾದಂತಹ ಪ್ರೊಸೀಜರ್ ಕೂಡ ಅಷ್ಟೇ ಈ ಒಂದು ಭವಾನಿ ರೇವಣ್ಣ ಅರೆಸ್ಟ್ ಆದ್ರೆ ಇರುತ್ತೆ. ಸದ್ಯಕ್ಕೆ ಭವಾನಿ ರೇವಣ್ಣ ಅವರ ಪರ ವಕೀಲರು ಯಾವ ರೀತಿಯ ನಡೆಯನ್ನ ಮಾಡ್ತಾರೆ, ಒಂದ್ ವೇಳೆ ನಾಳೆ ಹೈಕೋರ್ಟ್ ನಲ್ಲಿ ಏನಾದ್ರೂ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿ ಹಾಕೊಂತಾರ, ಅವ್ರ ಅರ್ಜಿ ಹಾಕೊಳ್ಳೋ ಸಂದರ್ಭದಲ್ಲಿ ಏನಾದ್ರೂ SIT ಅಧಿಕಾರಿಗಳು ಭವಾನಿ ರೇವಣ್ಣನ ಅರೆಸ್ಟ್ ಮಾಡ್ತಾರ ಅನ್ನುವಂಥದ್ದನ್ನು ಕೂಡ ಅಷ್ಟೇ ತುಂಬಾ ಕ್ಯೂರಿಯಾಸಿಟಿ ಆಗಿದೆ. ಸದ್ಯಕ್ಕೆ SIT ಅಧಿಕಾರಿಗಳು ನಾಳೆ ನೋಟಿಸ್ ಕೊಟ್ಟಿದೀವಿ, ನಾಳೆ ನೋಡ್ಕೊಳ್ಳೋಣ ಅಂತ ಬಿಡ್ತಾರ ಅಥವಾ ಇವತ್ತು ರಾತ್ರಿಯೇ ಭವಾನಿ ರೇವಣ್ಣನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.